ಏನು ಕುಡಿತಾ ಇದ್ರಿ? 3 ವರ್ಷದಿಂದ ಆಚೆ ಕುಡಿತಿದ್ದೆ ಮೇಡಮ್, ಈಗಿಲ್ಲ. ಎಷ್ಟು ವರ್ಷದಿಂದ ಅಭ್ಯಾಸ ನಿಮಗೆ? ಎಷ್ಟು ವರ್ಷದಿಂದ ಅಭ್ಯಾಸ? ಒಂದು 7-8 ವರ್ಷದಿಂದ. 7-8 ವರ್ಷದಿಂದ ಹಬ್ಬ ಕುಡಿದಿದ್ದೀನಿ ಮೇಡಮ್ ಅಷ್ಟೇ. ಎಷ್ಟು ಕುಡಿತಾ ಇದ್ರಿ? ಜಾಸ್ತಿ ಇಲ್ಲ. ಹಬ್ಬ ಅರ್ಜೆಂಟ್ ಕುಡಿತೀನಿ ಮೇಡಮ್. ಹಬ್ಬ ಬರ್ತಾನೆ, ತಿಂಗಳಿಗೊಂದು ಹಬ್ಬ ಬರ್ತಾನೆ. ಆಗ ಮಾತ್ರ ಕುಡಿತಿದ್ದೆ. ಹಬ್ಬ ಬಂದರೆ ಕುಡಿಬೇಕಾ? ಕುಡಿತೀನಿ ಮೇಡಮ್. ಹಂಗೆಲ್ಲ ಮಾಡಬಾರ್ದು. ಡೈಲಿ ಇಲ್ಲ ಮೇಡಮ್. ಕೂತ್ಕೊಳ್ಳಿ, ಕೈ ಸುಮ್ಮನೆ ಕೂತ್ಕೊಳ್ಳಿ. ಕೈ ಹಿಂಗೆ ಇಟ್ಕೊಳ್ಳಿ, ಈ ಥರ ಇಟ್ಕೊಳ್ಳಿ, ಬಿಡಬಾರ್ದು ಇದನ್ನು. ಗೊತ್ತಾಯ್ತಾ? ನೀವು ಯಾವಾಗಲೂ ಹಿಂಗೆ ಕೂತ್ಕೊಂಡಿರ್ಬೇಕು. ಅಲ್ಲಿ ಕೂತ್ಕೊಂಡಾಗ, ಕ್ಲಾಸಲ್ಲಿ ಕೂತ್ಕೊಂಡಾಗ, ಎಲ್ಲಿ ಕೂತ್ಕೊಂಡ್ರು ನೀವು ಹಿಂಗೆ ಕೂತ್ಕೊಂಡಿರ್ಬೇಕು. ಇಡೀ ಕೈ ತೋರಿಸಿ ನನಗೆ. ಹಿಂಗೆ ಇಟ್ಕೊಂಡಿರ್ಬೇಕು, ಅದು ಬಿಡಬಾರ್ದು ಅದನ್ನು. ಹಬ್ಬಕ್ಕೆ ಕುಡಿಬೇಕು ಅಂತ ಇದೆಯಪ್ಪ? ಹಬ್ಬಕ್ಕೆ ಕುಡಿತಿದ್ದೆ ಮೇಡಮ್. ಅದೇ ಯಾಕೆ ಹಬ್ಬಕ್ಕೆ ಕುಡಿಬೇಕು ಅಂತ ಯಾಕೆ? ರೂಢಿ ಆಗೋಯ್ತು ಮೇಡಮ್ ಅಷ್ಟೇ. ಬೇಡ, ಹಬ್ಬಕ್ಕೆ ಕುಡಿಯೋದು ಬೇಡ ಅಂತ ಹಿಂದೆ ಬರ್ಬೋದಿತ್ತಲ್ವ? ಕೊಡ್ತೀನಿ ಮೇಡಮ್. ನನಗೆ ಇವಾಗ ಯಾಕೆ ಕುಡಿತಿದ್ರಿ ಅಂತ ಹೇಳಬೇಕು. ರೂಢಿ ಆಗೋಯ್ತು ಅಷ್ಟೇ. ಯಾಕೆ ಅಂತ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲಲ್ಲ. ಹೊಟ್ಟೆ ಹಸಿದ್ರೆ ತಾನೇ ನಾವು ಊಟ ಮಾಡ್ತೀವಿ ಅಲ್ವಾ? ಹೊಟ್ಟೆ ಹಸಿದ್ರೆ ಮಾತ್ರ ಊಟ ಮಾಡೋದು. ಮತ್ತು ಯಾಕೆ ಕುಡಿತೀನಿ ಗೊತ್ತಿಲ್ಲ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಒಬ್ರಿಗೆ ಮನಸ್ಸಿಗೆ ಬೇಜಾರಿರುತ್ತೆ, ಒಬ್ರಿಗೆ ಟೆನ್ಷನ್ ಇರುತ್ತೆ. ಆಮೇಲೆ ಒಬ್ಬರು ಜಾಲಿ ಕುಡಿತಾರೆ, ಒಬ್ಬರು ಪಾರ್ಟಿಗೋಸ್ಕರ ಅಂತ ಕುಡಿತಾರೆ, ಫ್ರೆಂಡ್ಸ್ ಕರೆದ್ರು ಕುಡಿತಾರೆ, ಹುಟ್ಟಿದವರು ಕುಡಿತಾರೆ, ಮದುವೆ ಕುಡಿತಾರೆ, ಮುಂಚಿನ ಮದುವೆಗಂತ ಕುಡಿತಾರೆ ಅಲ್ವಾ? ಈ ಥರ ಎಲ್ಲ ಇರುತ್ತೆ. ನೀವು ಯಾವ ಕ್ಯಾಟಗರಿಗೆ ಸೇರಿದ್ದೀರ? ನೀವೇನಕ್ಕೆ ಸೇರಿದ್ದೀರ? ಇಷ್ಟರಲ್ಲಿ ಏನಕ್ಕೆ ಸೇರಿದ್ದೀರ? ಮಾತ್ರ ಕುಡಿತಿತ್ತು. ಅದೇ ಹಂಗೆ ಸ್ವಲ್ಪ ಇದು ಬಿಡಬಾರ್ದು, ಹಿಂಗೆ ಇಟ್ಕೊಂಡಿರ್ಬೇಕು ನಮಗೆ. ಹೇಳಿ. ಹಂಗೆ ಕುಡಿಯೋಕೆ ಕಲ್ತ್ಬೇಕು ಮೇಡಮ್. ಹಬ್ಬಕ್ಕೆ ಕುಡಿಬೇಕು ಅಂತ ಏನು ಕಾರಣನಪ್ಪ? ಹಬ್ಬಕ್ಕೆ ಕುಡಿಬೇಕು ಅಂತ ರೂಲ್ಸ್? ಒಂದ್ಸತಿ ಕುಡಿದ್ಬಿಟ್ಟು ಮೇಡಮ್ 2 ದಿನ ಅಷ್ಟೇ ಮೇಡಮ್. ರೂಢಿ 2 ದಿನ ಕುಡಿದ್ಬಿಡ್ತೀನಿ ಮೇಡಮ್. ಆಮೇಲೆ ನಿಲ್ಲಿಸ್ಬಿಡ್ತೀನಿ. ನೀವು ಕೈಯೇ ಬಿಡಬಾರ್ದು, ಹಿಂಗೆ ಇಟ್ಕೊಂಡಿರ್ಬೇಕು. 2 ದಿನ ಕುಡಿಯೋದು ಜ್ಞಾನ ಆಗುತ್ತೆ ಮೇಡಮ್. ಎಷ್ಟು ಕುಡಿತಾ ಇದ್ರಿ? ಮಾಮೂಲಿ 1 ಕ್ವಾರ್ಟ್ರು. ಮಾಮೂಲಿ 1 ಕ್ವಾರ್ಟ್ರು. 1 ಕ್ವಾರ್ಟ್ರು 2 ಕ್ವಾರ್ಟ್ರು.